ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಬಂದು ಚಾಪ್ಟರ್ 5 ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಚಾಪ್ಟರ್ ಇದೆ. ಸೊ ಈ ಒಂದು ಚಾಪ್ಟರ್ನಲ್ಲಿ ಬರುವಂತಹ ಮೇನ್ ಟಾಪಿಕ್ ಏನಿದೆ ಅದನ್ನು ನಾನು ಇವಾಗ ನಿಮ್ಮ ಮುಂದೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಆನ್ಲೈನ್ ಕ್ಲಾಸಸ್ ಇನ್ ಕೇಸ್ ಏನಾದರೂ ಜಾಯ್ನ್ ಆಗಬೇಕು ಅನ್ನೋವಂಥವ್ರು ನಾನೀಗ ಏನು ಟೀಚ್ ಮಾಡಿರ್ತೀನಲ್ಲ, ಸೊ ಅದನ್ನು ಇನ್ ಡೀಟೇಲಾಗಿ ನಾನು ಆನ್ಲೈನ್ ಟೀಚಿಂಗಲ್ಲಿ ಹೇಳ್ತಾ ಹೋಗ್ತೀನಿ. ಬೇಕು ಅನ್ನೋರು ನೀವು ಕಮೆಂಟ್ ಮಾಡಿ ಹೇಳಬೇಕು ನೀಡ್ ಆನ್ಲೈನ್ ಕ್ಲಾಸ್ ಅಂತ. ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಬನ್ನಿ, ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಟಾಪಿಕ್ನಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಬರೋಣ. ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಚಾಪ್ಟರ್ ಅಂದರೆ NTTಯಲ್ಲಿ ಬರುವಂತಹ ಚಾಪ್ಟರ್ 5 ಆಗಿರುತ್ತೆ. ಇದರಲ್ಲಿ ಡೆವಲಪ್ಮೆಂಟ್ ಆಫ್ ಹೋಲ್ ಚೈಲ್ಡನ್ನು ಇಲ್ಲಿ ಕ್ಯಾರೆಕ್ಟರೈಸ್ ಮಾಡಿ ಹೇಳಿದ್ದಾರೆ. ಸೋಷಿಯಲ್ ಡೆವಲಪ್ಮೆಂಟ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಡೆವಲಪ್ಮೆಂಟ್, cognitive or intellectual development, emotional development, ಅಪ್ರಿಸಿಯೇಷನ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್ ಅನ್ನುವಂತಹ ಟಾಪಿಕ್ನ ಇಲ್ಲಿ ವಿಂಗಡಣೆ ಮಾಡಿ ಹೇಳಲಾಗಿದೆ. ಅದರಲ್ಲಿ ಮೊದಲನೇದಾಗಿ ಇನ್ಫ್ಯಾನ್ಸ್ ಅಂದರೆ ಬೇಬಿ. 9 ತಿಂಗಳು ಒಳಗೆ ಯಾವ ಮಕ್ಕಳು ಇರ್ತಾರೆ, 1 ವರ್ಷದ ಒಳಗೆ ಯಾವ ಮಕ್ಕಳು ಇರ್ತಾರೆ, ಆ ಒಂದು ಮಗುವನ್ನು ಇನ್ಫ್ಯಾನ್ಸ್ ಅಂತ ಹೇಳ್ತಾರೆ. ಆ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅನ್ನೋಂಗಿದ್ರೆ ಡೆವಲಪ್ಮೆಂಟ್ ಆಫ್ ಇಂಟರ್ನಲ್ ಆರ್ಗನ್ಸ್, ಇದು ಮೊದಲನೇ ಡೆವಲಪ್ಮೆಂಟ್ ಇರುತ್ತೆ. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ಇನ್ಫ್ಯಾಂಟ್ಸ್ ಡೆವಲಪ್ಮೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆದಂತಹ ಕೆಲವೊಂದೊಂದು ಡೆವಲಪ್ಮೆಂಟ್ ಇರುತ್ತೆ. ಲೈಕ್ ಫುಡ್ ಆಗಿರ್ಬೋದು, ಹಾಗೆ ಕ್ಲಾತ್ಸ್ ಆ್ಯಂಡ್ ಕ್ಲೀನ್ಲಿನೆಸ್ ಆಗಿರ್ಬೋದು, ಹಾಗೆ ಸ್ಲೀಪ್ ಆ್ಯಂಡ್ ಬರ್ಪಿಂಗ್ ಅಂದರೆ ತೇಗುವುದು, ಹಾಗೆ ಇನ್ಫ್ಯಾಂಟ್ಸ್ ಪ್ರೀವಿಯರ್ ಚೈಲ್ಡ್ಹುಡ್, ಆ ಹಿಂದಿನ ಒಂದು ಚೈಲ್ಡ್ಹುಡ್ ಏನೇನೆಲ್ಲ ಇರುತ್ತೆ ಆಗಿರ್ಬೋದು. ಇನ್ಫ್ಯಾಂಟ್ಸ್ ಪ್ರೀವಿಯರ್ ಚೈಲ್ಡ್ಹುಡ್ ಆಗಿರ್ಬೋದು, ಚೈಲ್ಡ್ಹುಡ್ಡಲ್ಲೇ ಪೀರಿಯಡ್ ಆಫ್ ಗ್ರೋತ್, ಚೈಲ್ಡ್ಹುಡ್ನಲ್ಲಿ ಯಾವ ರೀತಿಯಾದಂತಹ ಮಗುವಿನ ಬೆಳವಣಿಗೆ ಬರುತ್ತೆ, ಹಾಗೆ ಪೀರಿಯಡ್ ಆಫ್ ಮೆಚ್ಯೂರಿಟಿ, ಆ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಬುದ್ಧಿ ಹೇಗೆ ಇಂಪ್ರೂವ್ ಆಗುತ್ತೆ ಅನ್ನೋದಾಗಿರ್ಬೋದು. ಸೊ ಇದಿಷ್ಟು ಕೂಡ ಅಂಡರ್ ಡೆವಲಪ್ಮೆಂಟ್ ಆಫ್ ಇಂಟರ್ನಲ್ ಆರ್ಗನ್ಸ್ ಆಗಿರ್ಬೋದು. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ಇನ್ಫ್ಯಾಂಟ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು. ಹಾಗೆ ಓವರ್ ಆಲ್ ಮೀನಿಂಗ್ ಆಫ್ ಡೆವಲಪ್ಮೆಂಟ್ ಬಂದು ಇಷ್ಟು ಒಂದು ಸ್ಟೇಜಸ್ ಬರುತ್ತೆ. ಸೊ ಇದು ಆಸ್ಪೆಕ್ಟ್ಸ್ ಆಫ್ ಚೈಲ್ಡ್ ಡೆವಲಪ್ಮೆಂಟ್ನಲ್ಲಿ ಇರುವಂತಹ ಮೇನ್ ಟಾಪಿಕ್ಸ್ ಇದಾಗಿದೆ. ಸೊ ಇನ್ನು ಡೀಟೇಲಾಗಿ ಬೇಕು ಅಂದರೆ ಹೇಳಿದ್ನೆಲ್ಲ ಕಮೆಂಟ್ ಮಾಡಿ ಹೇಳಿ, ಆನ್ಲೈನ್ ಕ್ಲಾಸ್ ನೀಡ್ ಅಂತ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ನಾನು ಹೇಳಿದಂತಹ ಟಾಪಿಕ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.